ಬೆಳಗಿನ ಬೆಳಕು. ಅರಣ್ಯಕಾಂಡ 9ನೇ ಅಧ್ಯಾಯ. ಅಶುದ್ಧರು ಮತ್ತು ದೂರವಿದ್ದವರು. 2ನೇ ಪಸ್ಕ ಹಬ್ಬದ ನಿಯಮವನ್ನು 2 ರೀತಿಯ ಜನರಿಗಾಗಿ ನೀಡಲಾಗಿತ್ತು ಎಂಬುದನ್ನು ನಾವು ನಿನ್ನೆ ನೋಡಿದ್ದೆವು. ಧಾರ್ಮಿಕವಾಗಿ ಅಶುದ್ಧರಾಗಿದ್ದವರು ಮತ್ತು ತಮ್ಮ ಮನೆಯಿಂದ ತುಂಬ ದೂರ ಪ್ರಯಾಣದಲ್ಲಿದ್ದವರು. ಈ 2 ಗುಂಪುಗಳನ್ನು ನಮಗೆ ಏನನ್ನು ಸೂಚಿಸುತ್ತವೆ ಎಂಬುದನ್ನು ನಾವು ಹೆಚ್ಚು ಸೂಕ್ಷ್ಮವಾಗಿ ಗಮನಿಸೋಣ ಎಂದು ಹೇಳುತ್ತಾ ಅಲ್ಲಿಗೆ ಮುಗಿಸಿದೆವು. ಅರಣ್ಯಕಾಂಡ 9ರಲ್ಲಿ ಅಶುದ್ಧತೆಯು ಅನೇಕ ವಿಧಗಳಲ್ಲಿ ಬರಬಹುದಿತ್ತು. ಮಗುವಿನ ಜನನ, ಚರ್ಮದ ಕಾಯಿಲೆ, ದೈಹಿಕ ಸ್ರಾವ, ಅಥವಾ ಅಶುದ್ಧ ವ್ಯಕ್ತಿ ಅಥವಾ ಪ್ರಾಣಿಯ ಸಂಪರ್ಕ. ಆದರೆ ಅಂದು ಮೋಶೆಯ ಬಳಿಗೆ ಬಂದಿದ್ದ ಮನುಷ್ಯರು ನಿರ್ದಿಷ್ಟವಾಗಿ ಹೆಣವನ್ನು ಮುಟ್ಟಿದ್ದರಿಂದ ಅಶುದ್ಧರಾಗಿದ್ದರು. ಪಾಠವು ಅದರ ಮೇಲೆಯೇ ಗಮನ ಕೇಂದ್ರೀಕರಿಸುತ್ತದೆ. ಆದುದರಿಂದ ನಾವು ಅಲ್ಲಿಂದಲೇ ಪ್ರಾರಂಭಿಸೋಣ. ಮೋಶೆಯ ನಿಯಮದ ಪ್ರಕಾರ ಹೆಣವನ್ನು ಮುಟ್ಟಿದ ವ್ಯಕ್ತಿಯನ್ನು ಹೊರಗಿಡಲಾಗಿತ್ತು. ಅವರು ಮೈಲಿಗೆಯಾಗಿದ್ದವರು. ಅವರು ಬಲಿಪೀಠದ ಹತ್ತಿರ ಬರುವಂತಿರಲಿಲ್ಲ, ಆರಾಧನೆಯಲ್ಲಿ ಸಭೆಯೊಂದಿಗೆ ಸೇರುವಂತಿರಲಿಲ್ಲ ಮತ್ತು ಪಸ್ಕ ಹಬ್ಬದಲ್ಲಿ ಪಾಲ್ಗೊಳ್ಳುವಂತಿರಲಿಲ್ಲ. ಆ ಮೊದಲನೆಯ ಹಬ್ಬದಲ್ಲಿ ಯಾವುದೇ ಕೃಪೆಯ ನಿಯಮವಿರಲಿಲ್ಲ. ನಿಯಮವು ಸ್ಪಷ್ಟವಾಗಿತ್ತು: ನೀವು ಅಶುದ್ಧನಾಗಿದ್ದಿ, ನೀನು ಬರುವಂತಿಲ್ಲ. ಅವರು ಹೇಗಾದರೂ ಬರಲು ಪ್ರಯತ್ನಿಸಿದರೆ ಅವರ ಪರಿಣಾಮಗಳು ಗಂಭೀರವಾಗಿದ್ದವು. ನಿಯಮವು ಪವಿತ್ರವಾಗಿತ್ತು ಮತ್ತು ಅದು ಮೈಲಿಗೆಯಾದ ವಸ್ತುಗಳನ್ನು ದೂರವಿಡುವ ಮೂಲಕ ಪವಿತ್ರವಾದವುಗಳನ್ನು ಪವಿತ್ರವಾಗಿಯೇ ಕಾಯ್ದುಕೊಳ್ಳುತ್ತಿತ್ತು. ಈಗ ನಾವು ಹೆಚ್ಚು ಆಳವಾದ ಪ್ರಶ್ನೆಯನ್ನು ಕೇಳಬೇಕಾಗಿದೆ. ಯೆಹೋವನು ಇಲ್ಲಿ ನಿರ್ಮಿಸಿರುವ ಈ ಭಾಗಗಳಲ್ಲಿ ಅಶುದ್ಧ ಜನರು ಯಾರನ್ನು ಪ್ರತಿನಿಧಿಸುತ್ತಾರೆ? ಈ ಉತ್ತರವನ್ನು ನಾವು ಆಳವಾಗಿ ಯೋಚಿಸಬೇಕಾಗಿದೆ, ಏಕೆಂದರೆ ಇಡೀ ಜಗತ್ತು ಆವರಿಸುತ್ತದೆ. ಪೌಲನು ರೋಮಾಪುರದವರಿಗೆ 3ನೇ ಅಧ್ಯಾಯ 23ರಲ್ಲಿ ಯಾವುದೇ ವಿನಾಯಿತಿ ಇಲ್ಲದೆ ಹೀಗೆ ಹೇಳುತ್ತಾನೆ: ಎಲ್ಲರೂ ಪಾಪ ಮಾಡಿ ದೇವರ ಮಹಿಮೆಯನ್ನು ಕಳೆದುಕೊಂಡಿದ್ದಾರೆ. ಕೆಲವು ಜನರಲ್ಲ, ನಿರ್ದಿಷ್ಟ ಹಿನ್ನೆಲೆ ಅಥವಾ ನಿರ್ದಿಷ್ಟ ಜನಾಂಗದ ಜನರಲ್ಲ, ಎಲ್ಲರೂ ಆದಾಮನಿಂದ ಹಿಡಿದು ಈ ಲೋಕದಲ್ಲಿ ಹುಟ್ಟಿದ ಪ್ರತಿಯೊಬ್ಬ ವ್ಯಕ್ತಿಯು ಪಾಪದ ಮೈಲಿಗೆಯನ್ನು ಹೊತ್ತಿದ್ದಾನೆ. ನಾವು ನಿಯಮದ ಭಾಷೆಯಲ್ಲಿ ಹೇಳುವುದಾದರೆ, ಧಾರ್ಮಿಕವಾಗಿ ಅಶುದ್ಧರಾಗಿದ್ದೇವೆ, ಅಪರಾಧಗಳಲ್ಲಿ ಸತ್ತವರಾಗಿದ್ದೇವೆ, ದೇವರ ಸನ್ನಿಧಿಯಿಂದ ಹೊರಹಾಕಲ್ಪಟ್ಟಿದ್ದೇವೆ ಮತ್ತು ನಮ್ಮ ಸ್ವಂತ ಪ್ರಯತ್ನದಿಂದ ಬಲಿಪೀಠವನ್ನು ಸಮೀಪಿಸಲು ಅಸಮರ್ಥರಾಗಿದ್ದೇವೆ. ಅರಣ್ಯಕಾಂಡ 9ರಲ್ಲಿ ಪಸ್ಕ ಹಬ್ಬವನ್ನು ಆಚರಿಸಲಾಗದ ಆ ಅಶುದ್ಧ ಮನುಷ್ಯರು ತಮ್ಮ ಸ್ವಂತ ಶಕ್ತಿಯಿಂದ ಹತ್ತಿರ ಬರಲು ಸಾಧ್ಯವಾಗದೆ ದೂರದಲ್ಲಿ ಮೈಲಿಗೆಯಾಗಿ ಹೊರಹೊಬ್ಬರಾಗಿ ನಿಂತಿರುವ ಇಡೀ ಮಾನವ ಕುಲದ ಚಿತ್ರಣವಾಗಿರುತ್ತಾರೆ. ಈಗ ನಾವು 2ನೇ ಗುಂಪಿಗೆ ಬರೋಣ. ಪ್ರಯಾಣದಲ್ಲಿದ್ದವರು. ಇವರು ದುಷ್ಟ ಜನರಿರಲಿಲ್ಲ. ಅವರು ಉದ್ದೇಶಪೂರ್ವಕವಾಗಿ ಪಾಪ ಮಾಡಿರಲಿಲ್ಲ. ಅವರು ಪಸ್ಕ ಹಬ್ಬವನ್ನು ತಪ್ಪಿಸುತ್ತಿರಲಿಲ್ಲ. ಅವರು ಕೇವಲ ನೇಮಿತ ಸ್ಥಳದಿಂದ ದೂರವಿದ್ದರು. ತಮ್ಮನ್ನು ಮನೆಯಿಂದ ದೂರ ಕರೆದೊಯ್ದು ಹಾದಿಯಲ್ಲಿದ್ದರು ಮತ್ತು ಆ ದೂರದ ಕಾರಣದಿಂದಾಗಿ ಮೊದಲನೆಯ ತಿಂಗಳ 14ನೆಯ ದಿನದಂದು ಅಲ್ಲಿರಲು ಅವರಿಗೆ ಸಾಧ್ಯವಾಗಿರಲಿಲ್ಲ. ಅವರಿಗೆ ಬರಲು ಇಷ್ಟವಿತ್ತು, ಆದರೆ ಸಮಯಕ್ಕೆ ಸರಿಯಾಗಿ ಹಿಂತಿರುಗಲು ಸಾಧ್ಯವಾಗಲಿಲ್ಲ ಅಷ್ಟೇ. ಇದು ಕೂಡ ಇಡೀ ಮಾನವ ಕುಲದ ಭಾಗವಾಗಿರುತ್ತದೆ. ಮನುಷ್ಯನು ಯಾವಾಗಲೂ ದೇವರಿಂದ ದೂರವಿರಲಿಲ್ಲ. ಆದಾಮನು ಏದೆನ್ ತೋಟದಲ್ಲಿ ಇರಿಸಲಾಗಿತ್ತು. ಅದು ದೇವರ ತೋಟ, ದೇವರ ಸನ್ನಿಧಿ, ಮಾನವ ಕುಲದ ಮೂಲ ಮನೆಯಾಗಿತ್ತು. ಆದರೆ ಪಾಪವು ಅವನನ್ನು ಹೊರಗಟ್ಟಿತು ಮತ್ತು ಆ ದಿನದಿಂದ ಇಂದಿನವರೆಗೂ ಈ ಜಗತ್ತಿನಲ್ಲಿ ಹುಟ್ಟುವ ಪ್ರತಿಯೊಬ್ಬ ವ್ಯಕ್ತಿಯು ಒಂದೇ ಪ್ರಯಾಣದಲ್ಲಿಯೇ ಹುಟ್ಟುತ್ತಾನೆ: ತಂದೆಯ ಮನೆಯಿಂದ ದೂರ, ದೇವರ ಸನ್ನಿಧಿಯಿಂದ ದೂರ. ಇಡೀ ಜಗತ್ತು ಅರಣ್ಯದ ಮೂಲಕ ಪ್ರಯಾಣಿಸುತ್ತದೆ, ಸ್ಥಳಾಂತರಗೊಂಡಿದೆ, ದೂರವಾಗಿದೆ ಮತ್ತು ತಮಗೆ ಹೆಸರಿಸಲು ಸಾಧ್ಯವಾಗದ ಯಾವುದೋ ಒಂದಕ್ಕಾಗಿ ಹಂಬಲಿಸುತ್ತದೆ. ಪ್ರಸಂಗಿ 3ನೇ ಅಧ್ಯಾಯ 11ನೇ ವಾಕ್ಯ ಹೇಳುತ್ತದೆ: ದೇವರು ಮನುಷ್ಯರ ಹೃದಯದಲ್ಲಿ ನಿತ್ಯತ್ವದ ಆಲೋಚನೆಯನ್ನು ಇಟ್ಟಿದ್ದಾನೆ.
ಪ್ರತಿಯೊಬ್ಬ ಮಾನವನು ಈ ಜೀವನದಲ್ಲಿ ಎಂದೂ ನೋಡಿರದ, ಆದರೆ ಹೇಗೋ ತಾವು ಕಳೆದುಕೊಂಡಿದ್ದೇವೆ ಎಂದು ತಿಳಿದಿರುವ ಯಾವುದೋ ಒಂದಕ್ಕಾಗಿ ತೀವ್ರವಾದ ತವಕವನ್ನು ಹೊಂದಿರುತ್ತಾನೆ. ಆತನೇ ಅರಣ್ಯಕಾಂಡ 9ರ ಪ್ರಯಾಣಿಕ. ಬಲಿಪೀಠದಿಂದ ದೂರವಿದ್ದಾನೆ, ಮನೆಗೆ ಬರಲು ಬಯಸುತ್ತಾನೆ, ಆದರೆ ತನ್ನ ಸ್ವಂತ ಶಕ್ತಿಯಿಂದ ಅಲ್ಲಿಗೆ ತಲುಪಲು ಅಸಮರ್ಥನಾಗಿದ್ದಾನೆ. ಹೀಗೆ ನಮ್ಮ ಮುಂದೆ 2 ಚಿತ್ರಣಗಳು ಅಕ್ಕಪಕ್ಕದಲ್ಲಿವೆ. ಮೈಲಿಗೆಯಾಗಿ ಹೊರಗಿಡಲ್ಪಟ್ಟ ಅಶುದ್ಧರು ಮತ್ತು ದೂರವಿದ್ದು ಹಿಂತಿರುಗುವ ಹಾದಿ ಕಾಣದ ಪ್ರಯಾಣಿಕರು. ಇವರಿಬ್ಬರು ಒಟ್ಟಾಗಿ ಎಲ್ಲರನ್ನೂ ಒಳಗೊಳ್ಳುತ್ತಾರೆ ಮತ್ತು ಇವರಿಬ್ಬರಿಗಾಗಿಯೇ 2ನೆಯ ಪಸ್ಕ ಹಬ್ಬವನ್ನು ಮಾಡಲಾಗಿತ್ತು. ಯೆಹೋವನು ಆ ಅಶುದ್ಧರನ್ನು ಮತ್ತು ದೂರವಿದ್ದವರನ್ನು ನೋಡಿ ಹೀಗೆ ಹೇಳಿದನು, ಇನ್ನೂ ಒಂದು ಮಾರ್ಗವಿದೆ. 1 ತಿಂಗಳ ನಂತರ ಬನ್ನಿ. ಕುರಿಮರಿ ಸಿದ್ಧವಾಗಿರುತ್ತದೆ ಮತ್ತು ಇಲ್ಲಿಯೇ ಈ ಸನ್ನಿವೇಶವು ಅರಣ್ಯದ ಕೇವಲ ಒಂದು ನಿಯಮಕ್ಕಿಂತ ದೊಡ್ಡದಾದ ವಿಷಯವಾಗಿ ತೆರೆದುಕೊಳ್ಳುತ್ತದೆ. ಅರಣ್ಯಕಾಂಡ 9ರಲ್ಲಿ 2ನೆಯ ಪಸ್ಕವು ಮೊದಲನೆಯಕ್ಕಿಂತ ಯಾವುದೇ ರೀತಿಯಲ್ಲಿ ಕಡಿಮೆಯಾಗಿರಲಿಲ್ಲ. ಅಶುದ್ಧ ಮನುಷ್ಯನಿಗೆ ಮತ್ತು ಪ್ರಯಾಣದಲ್ಲಿದ್ದ ಮನುಷ್ಯನಿಗೆ ಸಣ್ಣ ಬಲಿಯಾಗಲಿ ಅಥವಾ ಕಡಿಮೆ ಪ್ರಾಮುಖ್ಯತೆಯ ಸ್ಮರಣೆಯಾಗಲಿ ಸಿಗಲಿಲ್ಲ. ಅವರಿಗೆ ಅದೇ ಕುರಿಮರಿ, ಅದೇ ರಕ್ತ, ಅದೇ ಪಸ್ಕ ಸಿಕ್ಕಿತು. ಸಂಪೂರ್ಣವಾದ ಸೌಲಭ್ಯ ಯಾವುದನ್ನೂ ಕಡಿಮೆ ಮಾಡಲಿಲ್ಲ. ಯೆಹೋವನು ಮೈಲಿಗೆಯಾದವರಿಗಾಗಿ ಮತ್ತು ದೂರವಿದ್ದವರಿಗಾಗಿ ನಿಯಮದ ಗುಣಮಟ್ಟವನ್ನು ತಗ್ಗಿಸಲಿಲ್ಲ. ಅವರು ಬರಲು ಸಾಧ್ಯವಾದಾಗ 1 ತಿಂಗಳ ನಂತರ ಅವರಿಗೆ ಸಂಪೂರ್ಣ ಒಡಂಬಡಿಕೆಯನ್ನು ನೀಡಿದನು. ಇದು ಈ ಸನ್ನಿವೇಶದ ಹೃದಯ ಭಾಗವಾಗಿದೆ. ದೇವರು ತನ್ನ ಜನರಿಗೆ ತನ್ನ ಕೃಪೆಯ ಕಡಿಮೆ ಆವೃತ್ತಿ ಎಂದಿಗೂ ನೀಡುವುದಿಲ್ಲ. ಈಗ ಇದು ಇಷ್ಟು ದಿನ ಯಾವುದರ ಕಡೆಗೆ ಬೆರಳು ಮಾಡಿ ತೋರಿಸುತ್ತಿತ್ತು ಎಂಬುದನ್ನು ನಾವು ನೋಡಬಹುದು. ಇದು ಕ್ರಿಸ್ತನ ಸಾಮ್ರಾಜ್ಯದ ಸನ್ನಿವೇಶದ ಭಾಗವಾಗಿದೆ. ಇದು ಮೊದಲಿನ ಯುಗದಲ್ಲಿ ಶುದ್ಧರಾಗಿದ್ದ ಮತ್ತು ಹತ್ತಿರವಿದ್ದವರಿಗೆ ಮಾತ್ರವಲ್ಲದೆ ಇಡೀ ಮಾನವ ಕುಲಕ್ಕಾಗಿ ದೇವರು ಮಾಡಿದ ಮಹತ್ತಾದ ಸೌಲಭ್ಯವಾಗಿದೆ. ಆ ರಾಜ್ಯದಲ್ಲಿ ಅಶುದ್ಧರು ಶುದ್ಧರಾಗುವರು. ಜಕರ್ಯ 13ನೇ ಅಧ್ಯಾಯ 1ರಲ್ಲಿ ಹೇಳುತ್ತದೆ. ಆ ದಿನದಲ್ಲಿ ಪಾಪವು ಮೈಲಿಗೆಯ ಪರಿಹಾರಕವಾದ ಒಂದು ಕಾರಂಜಿ ತೆರೆಯುವುದನ್ನು ತಮ್ಮ ಇಡೀ ಜೀವನದಲ್ಲಿ ಮನೆಯಿಂದ ದೂರವಿರುವ ಪ್ರಯಾಣಿಕರು ಕೊನೆಗೆ ಮನೆಗೆ ಸೇರುವವರು. ಮೀಕ ಬರೆದ ಪತ್ರಿಕೆ 2ನೇ ಅಧ್ಯಾಯ 4ನೇ ವಾಕ್ಯ, ಅನೇಕ ಜನಾಂಗಗಳವರು ಬಂದು ಬನ್ನಿ ಯೆಹೋವನ ಪರ್ವತಕ್ಕೆ ಹೋಗೋಣ ಎಂದು ಹೇಳುವರು. ಆ ದೀರ್ಘ ಪ್ರಯಾಣವು ಕೊನೆಗೊಳ್ಳುವುದು. ಕ್ರಿಸ್ತನೇ ಸ್ವತಃ ಇದನ್ನು ಸ್ಪಷ್ಟಪಡಿಸಿದ್ದಾನೆ. ಆತನು ಯೋಹನ 6ನೇ ಅಧ್ಯಾಯ 51ರಲ್ಲಿ ಹೀಗೆ ಹೇಳಿದನು, ನಾನು ಕೊಡುವ ರೊಟ್ಟಿ ನನ್ನ ಮಾಂಸವೇ, ಲೋಕದ ಜೀವಕ್ಕಾಗಿ ಅದನ್ನು ಕೊಡುವೆನು. ಕೇವಲ ಸಭೆಯ ಜೀವಕ್ಕಾಗಿ ಅಲ್ಲ, ಕೇವಲ ಇಸ್ರಾಯೇಲರಿಗಾಗಿ ಅಲ್ಲ, ಬದಲಾಗಿ ಇಡೀ ಲೋಕದ ಜೀವಕ್ಕಾಗಿ. ಹಳೆಯ ಒಡಂಬಡಿಕೆಯ ಅಡಿಯಲ್ಲಿ ಅಶುದ್ಧರಾಗಿ ಪ್ರತಿಯೊಬ್ಬ ವ್ಯಕ್ತಿಗೂ, ದೂರವಿದ್ದ ಪ್ರತಿಯೊಬ್ಬ ವ್ಯಕ್ತಿಗೂ, ಪ್ರತಿಯೊಬ್ಬ ರಾಜ್ಯಕ್ಕೂ ಯುಗದಲ್ಲಿ ಆ ರೊಟ್ಟಿಯನ್ನು ನೀಡಲಾಗುವುದು. ಯೋಹಾನ ಬರೆದ ಪತ್ರಿಕೆ 6ನೇ ಅಧ್ಯಾಯ 37ನೇ ವಾಕ್ಯ ಯಾವುದೇ ಪರಿಷತ್ತಿಲ್ಲದೆ ಹೇಳುತ್ತದೆ, ನನ್ನ ಬಳಿಗೆ ಬರುವವನನ್ನು ನಾನು ಯಾವುದೇ ಕಾರಣಕ್ಕೂ ಹೊರಗೆ ಹಾಕುವುದಿಲ್ಲ. ಯಾವುದೇ ಅಶುದ್ಧತೆಯ ಅವಶ್ಯಕತೆ ಇಲ್ಲ, ಯಾವುದೇ ದೂರವೂ ಅಡ್ಡಿಯಾಗಿರುವುದಿಲ್ಲ. 2ನೇ ಪಸ್ಕದ ಕುರಿಮರಿ ಸಿದ್ಧವಾಗಿದೆ ಮತ್ತು ಆ ಸೌಲಭ್ಯವು ಪರಿಪೂರ್ಣವಾಗಿದೆ. ನಾವು ಸೇವಿಸುವ ದೇವರು ಇಂತಹವನೇ ಆಗಿದ್ದಾನೆ. ಆತನು ಅಶುದ್ಧರನ್ನು ಕೈಬಿಡಲಿಲ್ಲ. ಆತನು ಪ್ರಯಾಣಿಕನನ್ನು ಪರಿತ್ಯಜಿಸಲಿಲ್ಲ. ನಿಜವಾಗಿಯೂ ಹಸಿದಿರುವ ಯಾರೂ ರೊಟ್ಟಿಯಿಲ್ಲದೆ ಉಳಿಯಬಾರದು ಎಂಬುದಕ್ಕೆ ಒಂದು ಮೌನ ಘೋಷಣೆಯಾಗಿದೆ. ಆತನು ರಾಜ್ಯವನ್ನು ಸಾರುವುದಕ್ಕಿಂತ ಮುಂಚೆಯೇ ಸ್ವತಃ ನಿಯಮದಲ್ಲೇ ಈ ಪಾಪ ಪರಿಹಾರವನ್ನು ನಿರ್ಮಿಸಿದನು. ಮೊದಲನೆಯ ಪಸ್ಕವು ಶುದ್ಧರಾಗಿದ್ದ ಮತ್ತು ಹತ್ತಿರವಿದ್ದವರಿಗಾಗಿ ಇತ್ತು. 2ನೇಯದು ಉಳಿದ ಎಲ್ಲರಿಗಾಗಿ ಇತ್ತು. ಮತ್ತು ನಿಜವಾದ 2ನೆಯ ಪಸ್ಕವಾಗಿರುವ ದೇವರ ಕುರಿಮರಿಯಾದ ಕ್ರಿಸ್ತನು
ಈಗ ಮತ್ತು ಮುಂಬರುವ ಯುಗದಲ್ಲಿ ಇಡೀ ಜಗತ್ತಿಗೆ ಇರುವ ಏಕೈಕ ಮೂಲವಾಗಿದ್ದಾನೆ. ಪ್ರಾರ್ಥನೆ. ಯೆಹೋವನು ದಯಾಳುವು ಕರುಣಾಳುವು ಆಗಿದ್ದಾನೆ. ಆತನು ದೀರ್ಘಶಾಂತನು ಮಹಾಕೃಪೆಯುಳ್ಳವನು ಆಗಿದ್ದಾನೆ. ಕೀರ್ತನೆ 145 ಅಧ್ಯಾಯ 8 ವಾಕ್ಯ. ಓ ದೇವರೇ, ನಮ್ಮ ತಂದೆಯೇ, ಇಂದು ನಾವು ನಮ್ಮನ್ನು ಈ 2 ಗುಂಪುಗಳಾಗಿ ಕಾಣುತ್ತೇವೆ. ನಾವು ಅಶುದ್ಧರಾಗಿದ್ದೆವು ಮತ್ತು ನಮ್ಮನ್ನು ನಾವೇ ಶುದ್ಧೀಕರಿಸಿಕೊಳ್ಳಲು ಸಾಧ್ಯವಿರಲಿಲ್ಲ. ನಾವು ಮನೆಯಿಂದ ದೂರವಿದ್ದೆವು ಮತ್ತು ನಮ್ಮ ಸ್ವಂತ ಶಕ್ತಿಯಿಂದ ತಿರುಗುವ ಹಾದಿಯನ್ನು ಕಂಡುಹಿಡಿಯಲು ಸಾಧ್ಯವಿಲ್ಲ. ಆದರೂ ನೀನು ಬಾಗಿಲನ್ನು ಮುಚ್ಚಲಿಲ್ಲ. ನಮ್ಮನ್ನು ಹೊರಹಾಕಿದ ಅದೇ ನಿಯಮದಲ್ಲಿ ನೀನು 2ನೆಯ ಅವಕಾಶವನ್ನು ನಿರ್ಮಿಸಿದ್ದಿ ಮತ್ತು ಸರಿಯಾದ ಸಮಯದಲ್ಲಿ ನಮಗಾಗಿ ನಿಜವಾದ ಪಸ್ಕದ ಕುರಿಮರಿಯನ್ನು ಕಳುಹಿಸಿಕೊಟ್ಟೆ. ನಿನ್ನ ಕೃಪೆಯು ಕೇವಲ ಎಲ್ಲವನ್ನು ಸ್ಥಿತಿಯಲ್ಲಿಟ್ಟುಕೊಂಡಿದ್ದವರಿಗಾಗಿ ಮಾತ್ರವಲ್ಲ, ಅದು ಮೈಲಿಗೆಯಾದವರಿಗಾಗಿ, ದಾರಿ ತಪ್ಪಿದವರಿಗಾಗಿ ಮತ್ತು ಪ್ರತಿಯೊಂದು ಅವಕಾಶವೂ ತಪ್ಪಿಸಿಕೊಂಡವರಾಗಿ ಆಗಿದೆ ಎಂಬುದಕ್ಕಾಗಿ ನಾವು ನಿನಗೆ ವಂದಿಸುತ್ತೇವೆ ಮತ್ತು ನಾವು ರಾಜ್ಯವನ್ನು ನಿರೀಕ್ಷೆಯನ್ನು ಗಟ್ಟಿಯಾಗಿ ಹಿಡಿದುಕೊಳ್ಳುತ್ತೇವೆ. ಆ ದಿನದಲ್ಲಿ ಅಶುದ್ಧ ಲೋಕವು ಶುದ್ಧವಾಗುವುದು ಮತ್ತು ಮನೆಯಿಂದ ದೂರವಿದ್ದ ಪ್ರತಿಯೊಬ್ಬ ಪ್ರಯಾಣಿಕನು ಕೊನೆಗೆ ಒಳಗೆ ಸೇರುವನು. ಕ್ರಿಸ್ತನ ಹೆಸರಿನಲ್ಲಿ ನಾವು ಬೇಡಿ ಹೊಂದುತ್ತೇವೆ, ನಮ್ಮ ಪರಮ ತಂದೆಯೇ. ಆಮೀನ್.